ಇರೋದು ನಾನೇ ನನ್ನ ಕೈಯಾರೆ ಕೂತ್ಕೊಂಡು ಟೈಮ್ ತಗೊಂಡು ಮಾಡಿರೋಂಥದ್ದು ಒಂದು ವರ್ಕ್ ಆಗಿದೆ. ಕಟಿಂಗ್ ಬ್ಲೌಸ್ನ ಯಾರು ಕಸ್ಟಮೈಸ್ ಮಾಡಿದ್ದು ನಾನೇ. ಫುಲ್ ವಿಡಿಯೋ ನೋಡಿ, ಇದು ಮಾತ್ರ ತುಂಬಾ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ನಮ್ಮ ಚಾನಲಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೋದಾ ವೈನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಾಗಿರುತ್ತೆ ಅಂದರೆ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಾ. ಏನರ ಬಗ್ಗೆ ಹೇಳಕ್ಕೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಂದು ಎಂಗೇಜ್ಮೆಂಟ್ ಮತ್ತು ನನ್ನ ವೆಡ್ಡಿಂಗ್ ಬ್ಲೌಸ್ನ ನಾನೇ ಸೆಲ್ಫ್ ಕಸ್ಟಮೈಸ್ ಮಾಡ್ಕೊಳ್ತೀನಿ. ಮತ್ತು ಇಂಪಾರ್ಟೆಂಟಾಗಿ ಏನಂದರೆ, ನಾನು ಯಾವುದೇ ಆದಂಥ ಎಂಬ್ರಾಯ್ಡ್ರಿ ಕ್ಲಾಸ್ಗಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಯಾವುದನ್ನು ತೊಗೊಂಡಿಲ್ಲ. ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲ್ಲ, ಆದರೆ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು. ಸೊ ಹಾಗೆಯೇ ನನ್ನ ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಬ್ಲೌಸ್ಗೆ ನಾನು ಡೈಲಿ 5,000 10,000 ಮೇಲೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಸೊ ನಾನೇ ಜಸ್ಟ್ ಒಂದು ಯೂಟ್ಯೂಬಲ್ಲಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ನೋಡ್ತಾ ಇದ್ದೆ. ಬೇಸಿಕ್ ಒಂದು ನೀಡಲಲ್ಲಿ ನಾನು ಬ್ಲೌಸ್ನ ಡಿಸೈನ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ನನ್ನ ಮದುವೆ ಬ್ಲೌಸಸ್ನ ನಾನು ಆರಿ ನೀಡಲಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಯಾಕಂದರೆ ಸರ್ಟನ್ ಗ್ಯಾಪ್ ಇರೋದ್ರಿಂದ ನಾನು ಅದಕ್ಕೆ ಪ್ರಿಪೇರ್ ಆಗಿ ನಾನು ನನ್ನ ಬ್ಲೌಸಸ್ನ ನಾನು ಕಸ್ಟಮೈಸ್ ಮಾಡ್ಕೊಳ್ತೀನಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟಾಗಿ ಏನಂದರೆ ಸಖತ್ ಸೆಲ್ಫ್ ಸ್ಯಾಟಿಸ್ಫೈಡ್ ಆಗಿತ್ತು. ನಾನೊಂದು ಶಾಪಿಂಗ್ ಕೊಟ್ಟರು ನಂಗೆ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಿಲ್ಲ ಅನ್ನೋದೊಂದು ಗ್ಯಾರಂಟಿಯಾಗಿ ಗೊತ್ತಿತ್ತು. ನಿಮ್ಮ ಬ್ಲೌಸಸ್ನ ನೀವೇ ಖುಷಿಯಾದಂತಹ ಕಸ್ಟಮೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ದುಡ್ಡಿರೋರು, ಇಷ್ಟ ಇರೋರು ಹೇಗಾದರೂ ಮಾಡಿಸ್ಕೊಳ್ಳಿ. ಬಟ್ ದುಡ್ಡಿಗೂ ಕಷ್ಟಪಡ್ತಿರ್ತಾರಲ್ಲ ಅವರಿಗೆಲ್ಲ ಇದು ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ನಮ್ಮನೇಲಿ ನನಗೆ ಏನಂದ್ರು ಬ್ಯಾಕ್ ಪೇಯ್ನ್ ಬರುತ್ತೆ, ಅಭ್ಯಾಸ ಇರಲ್ಲ ನಿನಗೆ, ಮಾಡಬೇಡ ಅಂತ ಹೇಳಿದ್ರು. ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊ ಅಂತಲೇ ಹೇಳಿದರು. ಬಟ್ ನನಗೆ ಇಲ್ಲ, ನನಗೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ನಂಗಂತೂ ಚೂರೂ ಇಷ್ಟ ಇರಲಿಲ್ಲ. ಸೊ ನಾನು ಬ್ಲೌಸ್ನ ಕಸ್ಟಮೈಸ್ ಮಾಡಿಕೊಂಡೆ. ಹೇಗೆ ಏನು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಸೈಡಲ್ಲಿ ಫೋಟೋಸ್ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಎಂಗೇಜ್ಮೆಂಟ್ ಫೋಟೋಸ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ, ಎಷ್ಟು ಎಲಿಗೆಂಟಾಗಿ, ಸಿಂಪಲ್ಲಾಗಿ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ಹಾಕಿರೋ ಶಾಲ್, ವೇಲ್ ಮತ್ತು ಬ್ಲೌಸ್ಗೂ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ. ಯಾರೂ ಅಂದ್ಕೊಂಡಿರಲಿಲ್ಲ ಎಲ್ಲೋ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ವರ್ಕ್ ಮಾಡಿಸ್ದೆ ಅಂತೆಲ್ಲ ಕೇಳ್ತಾಯಿದ್ರು. ಬಟ್ ನಾನೇ ಸೆಲ್ಫ್ ಕಸ್ಟಮೈಸ್ ಮಾಡ್ಕೊಂಡಿರೋದು, ಅಂದರೆ ಸೆಲ್ಫ್ ಡಿಸೈನ್ ಮಾಡ್ಕೊಂಡಿರೋದು. ನಾನೇ ನನ್ನ ಬ್ಲೌಸಸ್ನ ನಾನೇ ಡಿಸೈನ್ ಹಾಕಿರೋದು. ಇಲ್ಲಿ ಫೋಟೋಸ್ ತೋರಿಸ್ತಾ ಇದ್ದೀನಲ್ಲ ಅದಾಗಿರುತ್ತೆ. ನಾನು ಹೇಗೆ ಮಾಡ್ಕೊಂಡೆ ಅಂತ ನಾನು ಜಸ್ಟ್ ಸಿಂಪಲ್ ವೇಲಿ ಹೇಳ್ಕೊಡ್ತಾಯಿದ್ದೀನಿ. ಇದರಲ್ಲಿ ಆಲ್ ಟೈಪ್ಸ್ ಆಫ್ ಸೂಜಿ ಇರುತ್ತೆ. ಜಸ್ಟ್ 20 ರೂಪೀಸ್ ಒಂದು ಬಾಟಲ್ ಥರ, ಒಂದು ಮಿನಿ ಬಾಟಲ್ ಥರ ಇರುತ್ತೆ. ಈ ಥರದ ನಾರ್ಮಲ್ ನೀಡಲ್ ಅಂದರೆ ಗೊತ್ತಾಗುತ್ತಲ್ಲ, ಎಮ್ಮಿಂಗ್ ನೀಡಲ್, ತುಂಬ ಸಣ್ಣಾಗಿರೋ ನೀಡಲ್. ಇದರಲ್ಲೂ ತುಂಬ ಟೈಪ್ಸ್ ಇರುತ್ತೆ. ಮತ್ತು ಮೇಲೆ ಮತ್ತು ಕೆಳಗೆ ಎರಡೂ ಕೂಡ ಒಂದೇ ಥರ ಇರಬೇಕು. ಈ ಕಡೆಯಿಂದ ಶುಗರ್ ಬೀಡ್ಸ್ ಹಾಕಿದ್ರೆ ಕೆಳಗಿಂದ ಬರಬೇಕು, ಯಾಕಂದರೆ ಶುಗರ್ ಬೀಡ್ಸ್ ಅಷ್ಟು ಸಣ್ಣಾಗಿರುತ್ತೆ. ನಾನು ಬ್ಲೌಸ್ನ ಲೈವ್ ಆಗಿ ತೋರಿಸ್ತೀನಿ ಇವಾಗ. ಇದು ನನ್ನ ಎಂಗೇಜ್ಮೆಂಟ್ ಬ್ಲೌಸ್. ಇದು ಆ್ಯಕ್ಚುಲಿ ಪಿಂಕು ಅಲ್ಲ, ರೆಡ್ಡು ಅಲ್ಲ, ಆ ಥರ ಕಲರ್ ಇದೆ. ಬಟ್ ಎಕ್ಸಾಕ್ಟ್ ವೇಲ್ ಸಿಕ್ತು ನನಗೆ, ಸಖತ್ತಾಗಿ ಮ್ಯಾಚ್ ಆಯಿತು. ಇದು ನನ್ನ ಬ್ಲೌಸ್ ಆಗಿದೆ. ಇದು ಫ್ರಂಟ್, ಇದು ಬ್ಯಾಕ್ ಆಗಿದೆ. ಬ್ಯಾಕ್ ನಾನು ಯು ಶೇಪ್ನೇ ತೊಗೊಂಡಿರ್ತೀನಿ. ಫ್ರಂಟ್ ಸ್ವಲ್ಪ ಲೀಫ್ ಆಗಿರಲಿ ಅಂದ್ಬಿಟ್ಟು ಈ ಥರ ಶೇಪ್ನ ನಾನು ಡಿಸೈನ್ ಮಾಡ್ಕೊಂಡಿರ್ತೀನಿ. ನಾನು ಫಸ್ಟು ಮಾರ್ಕ್ ಎಲ್ಲ ನನಗೆ ಮಾಡ್ಲಿಕ್ಕೆ ಬರ್ತಿರಲಿಲ್ಲ. ಬಟ್ ಪ್ರೆಸೆಂಟ್ ನಾನು ಸ್ಟಿಚಿಂಗ್ ಕೂಡ ಕಲಿತಾ ಇದ್ದೀನಿ. ಬಿಫೋರ್ ನನಗೆ ಸ್ಟಿಚಿಂಗ್ ಮಾರ್ಕಿಂಗ್ ಬರೋದ್ರಿಲ್ಲದ ಕಾರಣ ಟೈಲರ್ ಹತ್ರನೇ ಹೋಗಿ ಫಸ್ಟ್ ನಾನು ಪೀಸ್ಗೆ ಮಾರ್ಕ್ ಮಾಡಿಸ್ಕೊಬರ್ತೀನಿ. ಇದು ಬಂದುಬಿಟ್ಟು ನಾರ್ಮಲ್ ಸಿಲ್ಕ್ 1 ಮೀಟರ್ ಸಿಲ್ಕ್ ಕ್ಲಾತ್ 1 ಮೀಟರ್ ತೊಗೊಳ್ತೀನಿ. ಅವ್ರಿಗೆ ಹೋಗ್ಬಿಟ್ಟು ಕೊಡ್ತೀನಿ, ನಾನೇ ಡಿಸೈನ್ ಮಾಡ್ತೀನಿ ಅಂತೀನಿ, ಮಾರ್ಕ್ ಹಾಕ್ಸ್ಕೊಬರ್ತೀನಿ. ನನ್ನ ಹಳ್ತಿಗೆ ನಾನು ಮಾರ್ಕ್ ಮಾಡಿಸ್ಕೊಬರ್ತೀನಿ. ನೋಡಿ, ನಂದು ಎಂಗೇಜ್ಮೆಂಟ್ ಆಗಿ 2 years 2 days ಆಗಿದೆ. ನಾನು 2023 ಡಿಸೆಂಬರ್ 10th ಆಗಿದ್ದು. ಇವತ್ತು ಡೇಟ್ ಬಂದುಬಿಟ್ಟು 12th ಡಿಸೆಂಬರ್ 2025. ಬಟ್ ಆವಾಗೆಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡಿಲ್ಲದ ಕಾರಣ ನಾನು ಆವಾಗಲೇ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ತುಂಬ ಟೈಮಿಂದ ನಾನು ಇದೊಂದನ್ನು ಶೇರ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ನನ್ನ ಡಿಸೈನ್ ಆಗಿರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಮಾಡ್ಕೊಂಡಿದ್ದೀನಿ ಅಂತ. ಫಸ್ಟ್ ನಾನು ಜರಿ ಥ್ರೆಡ್, ಈ ಥ್ರೆಡ್ನ ನಾನು ಬಾರ್ಡ್ರಿಗೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ವೈ ಅಂತ ಅಂದರೆ ಬೀಡ್ಸಿಗೆ ಡ್ಯಾಮೇಜ್ ಆಗ್ಬಾರ್ದು ಸ್ಟಿಚ್ ಮಾಡೋವಾಗ ಅಂದ್ಬಿಟ್ಟು, ಸ್ವಲ್ಪ ಗ್ಯಾಪ್ ಇರಬೇಕಲ್ಲ 1/4 ಇಂಚ್ ಅಂದ್ಬಿಟ್ಟು ನಾನು ಜರಿ ಥ್ರೆಡಲ್ಲಿ ನಾನು ಫಸ್ಟ್ ಬಾರ್ಡ್ರ್ ಕೊಟ್ಟಿದ್ದೀನಿ.
ಇದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ನನಗೆ ಟೈಲರ್ ಅವ್ರ ಅರ್ಥ ಸ್ಟಿಚಿಂಗ್ ಕೊಡುವಾಗ ಅವ್ರು ಹೇಳಿದ್ದು ಫಸ್ಟ್ ಜರಿ ಥ್ರೆಡ್ ಹಾಕಬೇಕು ಅಂತ. ನಾನು ಯೂಟ್ಯೂಬಲ್ಲಿ ನೋಡಿದೆ, ನನಗೆ ಅಷ್ಟು ಪೇಷನ್ಸ್ ಇಲ್ಲ. ನನಗೇನಂದರೆ ಬೇಗ ಕೆಲಸ ಆಗಬೇಕು. ಸ್ವಲ್ಪನೇ ವೀಡಿಯೋ ನೋಡೋದು, ಡೀಟೇಲಾಗಿ ನೋಡಿಲ್ಲ. ನೀವು ಆ ಥರದ್ದು ಮಾಡ್ಕೋಬೇಡಿ. ಇದು ನೋಡಿ, ಫಸ್ಟ್ ಜರಿ ಥ್ರೆಡ್ ಹಾಕಿದ್ದೀನಿ. ಅದಾದಮೇಲೆ ಶುಗರ್ ಬೀಡ್ಸ್ ಸರ್ಕಲ್ ಲೈನ್ ಆಗಿಬಿಟ್ಟು ಬ್ಲೌಸ್ ಫುಲ್ ವರ್ಕ್ ಮಾಡಿದ್ದೀನಿ. ಸೇಮ್ ಹ್ಯಾಸ್ ಫ್ರಂಟ್ ಬ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಮಾಡಿಕೊಂಡೆ. ಸ್ಲೀವ್ಸಿಗೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇರುವಾಗ ಮಧ್ಯದಲ್ಲಿ ಬುಟ್ಟ ಥರ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನ ನೋಡ್ಬೋದು, ಬುಟ್ಟಾಸ್ನ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅದಾದಮೇಲೆ ಹ್ಯಾಂಡಿಗೆ ನಾನು ಸ್ವಲ್ಪ ವರ್ಕ್ ಜಾಸ್ತಿ ಮಾಡಿಕೊಂಡೆ. ಶಾಲ್ ಹಾಕೋದ್ರಿಂದ ಫ್ರಂಟ್ ಬ್ಯಾಕ್ ಅಷ್ಟು ಕಾಣಲ್ಲ, ಹ್ಯಾಂಡ್ ಸ್ವಲ್ಪ ಜಾಸ್ತಿ ವರ್ಕ್ ಕಾಣಲಿ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡದಾಗಿ ವರ್ಕ್ ಮಾಡ್ಕೊಂಡಿದ್ದೀನಿ. ಸಿ ಹೌ ಇಟ್ ಲುಕ್ಸ್. ಈ ಥರ ನಾನು ಹ್ಯಾಂಡ್ಗೆ ವರ್ಕ್ ಹಾಕ್ಕೊಂಡಿದ್ದೀನಿ. ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ತುಂಬ ಚೆನ್ನಾಗಿ ಬಂತು, ತುಂಬ ಖುಷಿ ಆಯಿತು, ಸೆಲ್ಫ್ ಸ್ಯಾಟಿಸ್ಫೈಡು ಆಯಿತು. ಬಟ್ ಮದುವೆಗೆ ಇದಕ್ಕಿಂತ ಚೆನ್ನಾಗಿ ಆರಿ ನೀಡಲಲ್ಲಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಎಂಗೇಜ್ಮೆಂಟಿಂದ ಮದುವೆಗೆ ಒಂದು 5.5 months, ನಿಯರ್ 6 months ಗ್ಯಾಪ್ ಇತ್ತು. ಸೊ ನಾನು ಅದನ್ನು ಹೇಗೆ ಮಾಡಿಕೊಂಡೆ, ಅದಂತೂ ನನಗೆ ಎಕ್ಸ್ಪೆಕ್ಟ್ ನೀವು ಮಾಡಲ್ಲ, ನಾನೇ ಮಾಡಿರೋದಂತ ಅಷ್ಟು ಚೆನ್ನಾಗಿ ಮಾಡ್ಕೋತೀನಿ. ಅದ್ರ ಜೊತೆಗೆ ನಂದು ಮತ್ತು ರೋಹಿತ್ ಅವ್ರದ್ದು ಇನ್ಷಿಯಲ್ ಕೂಡ, ಫಸ್ಟ್ ಲೆಟರ್ ಕೂಡ ಹಾಕ್ಕೊಂಡು ನಾನು ಕಸ್ಟಮೈಸ್ ಥರ ಮಾಡ್ಕೊಳ್ತೀನಿ. ನಂಗೆ ಸಖತ್ ಇಷ್ಟ ಆಯಿತು ನನ್ನ ವೆಡ್ಡಿಂಗ್ ಬ್ಲೌಸ್. ಈಗ ನನ್ನ ವೆಡ್ಡಿಂಗ್ ಬ್ಲೌಸ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ನಾನು ತೋರಿಸೋಂಥ ವೆಡ್ಡಿಂಗ್ ಬ್ಲೌಸ್ ಆಗಿರ್ಬೋದು, ತೋರಿಸಿರೋ ಎಂಗೇಜ್ಮೆಂಟ್ ಬ್ಲೌಸ್ ಆಗಿರ್ಬೋದು, ನಿಮಗೆ ಇಷ್ಟ ಆದಲ್ಲಿ ಅದಕ್ಕೆ ಏನೇನು ಪ್ರೈಸ್ ಆಗಿರ್ಬೋದು, ರಾ ಸಿಲ್ಕಿಗೆ ಎಷ್ಟು ರೂಪಾಯಿ ಕೊಟ್ಟೆ, ಮತ್ತು ಬೀಡ್ಸಿಗೆ ಎಷ್ಟು ರೂಪಾಯಿ ಕೊಟ್ಟೆ, ಎಷ್ಟು ಟೈಮ್ ತಗೊಂಡೆ, ಏನು ಎತ್ತ ಅಂತ ನಿಮಗೆ ಇಂಟ್ರೆಸ್ಟ್ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೆಫಿನೆಟ್ಲಿ ಇದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಇನ್ ಡೀಟೈಲ್ ಆಗಿ. ಇವಾಗ ನಾನು ಡಿಸೈನ್ಸ್ನ ತೋರಿಸ್ತೀನಿ, ಏನೇನು ಯೂಸ್ ಮಾಡಿದೆ ಅಂತ ಮಾತ್ರ ತೋರಿಸ್ತೀನಿ. ಇನ್ ಡೀಟೈಲ್ ಆಗಿ ಬೇಕಂತಂದರೆ ನೆಕ್ಸ್ಟ್ ವೀಡಿಯೋಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋಗೆ ನಿಮಗೆ ನಾನು ಅದನ್ನು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಥಡಾ, ದಿಸ್ ಇಸ್ ಮೈ ವೆಡ್ಡಿಂಗ್ ಬ್ಲೌಸ್. ಮತ್ತು ಇಲ್ಲಿ ಫೋಟೋಸ್ ಹಾಕ್ತಾ ಇರ್ತೀನಿ, ನೋಡಿ ಗೊತ್ತಾಗುತ್ತೆ ನನ್ನ ಬ್ಲೌಸ್ ಹೇಗೆ ಕಾಣಿಸ್ತಾ ಇದೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನೋಡಿ, ಇದು ಬಂದುಬಿಟ್ಟು ಫ್ರಂಟ್. ಈ ಕಡೆಗೆ ಸ್ಯಾರಿ ಬರೋದ್ರಿಂದ ನಾನು ಈ ಕಡೆಗೆ ಮಾತ್ರ ವರ್ಕ್ ಮಾಡಿದ್ದೀನಿ, ನಾನೇ ಮಾಡ್ಕೊಂಡಿರೋ ವರ್ಕ್. ಇದು ನನ್ನ ವರ್ಕ್ ಆಗಿದೆ. ನಾನು ಬ್ಲೌಸ್ಗೆ ಕಪ್ಸ್ ಇಡ್ಸಿದ್ದೀನಿ, ಯಾಕಂದರೆ ಡೀಪ್ ಜಾಸ್ತಿ ಇರೋದ್ರಿಂದ ಕಂಫರ್ಟೇಬಲ್ ಆಗಿರಲಿ ಅಂದ್ಬಿಟ್ಟು ಕಪ್ಸ್ ಹಾಕ್ಸ್ಕೊಂಡಿದ್ದೀನಿ ಬ್ಲೌಸ್ಗೆ. ಇದು ಬ್ಯಾಕ್ ಡಿಸೈನ್ ಆಗಿರುತ್ತೆ. ಫ್ರಂಟು ಬ್ಯಾಕ್ ಒಂದೇ ಥರ ಮಾಡ್ಕೊಂಡಿರ್ತೀನಿ. ಇದು ಹೆವಿ ವರ್ಕ್ ಇದೆ. ನಿಮಗೆ ಫೋಟೋಸಲ್ಲಿ, ಈ ಕಡೆ ಬರೋ ಫೋಟೋಸಲ್ಲಿ ನಿಮಗೆ ನೋಡುವಾಗ ಗೊತ್ತಾಗುತ್ತೆ ಎಷ್ಟು ವರ್ಕ್ ಇದೆ ಅಂತ. ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇದು ನಾನು ಮಾಡ್ಕೊಂಡಿರೋದು ಸಖತ್ ಫಿನಿಶಿಂಗ್ ಬಂತು. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗಂತೂ, ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಉಂಟು. ನನ್ನ ವೆಡ್ಡಿಂಗ್ ಬ್ಲೌಸ್ನ ನಾನೇ ಮಾಡ್ಕೊಂಡೆ ಅನ್ನೋದೊಂದು ಉಂಟಲ್ಲ, ಆ ಫೀಲ್ ಉಂಟಲ್ಲ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಒಂದು ಸೈಡಲ್ಲಿ ನೋಡಿದ್ರೆ ತುಂಬ ಮನಿನ ಸೇವ್ ಮಾಡ್ಕೊಂಡಿದ್ದೀನಿ, ಮತ್ತು ನನಗೆ ಅಷ್ಟೇ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಿದೆ. ಬೇರೆ ಮನಿ ಸೇವೋ ಸೈಡ್ ಮಾತ್ರ ನೋಡಬಾರ್ದು. ನಮ್ಮ ವೆಡ್ಡಿಂಗಲ್ಲಿ ನಾವು ಹೇಗೆ ಕಾಣಿಸ್ತಿದ್ದೀವಿ ಅನ್ನೋದು ತುಂಬ ಖುಷಿ ಇರಬೇಕು. ಇದು ನೋಡಿ, ಡಿಸೈನ್ ಬಂದಿದೆ ಅಲ್ಲ, ಸೇಮ್ ಎಂಗೇಜ್ಮೆಂಟ್ ಬ್ಲೌಸ್ಗಿಂತ ಇದು ತುಂಬ ಎಕ್ಸ್ಟೆಂಡ್ ಆಗಿದೆ ಡಿಸೈನ್. ಫಸ್ಟ್ ನಾರ್ಮಲಾಗಿ ಜರಿ ಥ್ರೆಡ್ ಹಾಕಿದ್ದೀನಿ, ಬೀಡ್ಸ್ ಹಾಕಿದ್ದೀನಿ, ಮತ್ತು ನಾನು ಇಲ್ಲಿ ಟಿಕಲ್ಸ್ ಕೂಡ ಅನ್ಸ್ಕೊಂಡಿದ್ದೀನಿ. ಜೊತೆಗೆ ನಾನು ಇಲ್ಲಿ ಜಿಗ್ಜಾಗ್ ಥರ ಕೂಡ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸರ್ಕಲ್ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಯು ಹಾಗೆ ನಾನು ಇಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಸ್ಲೀವ್ಸ್ ಹೇಗಿದೆ ನೋಡಿ, ಹೆವಿ ವರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ರೆಡ್ಡಾಗಿ ಕಾಣಿಸ್ತಿದೆಯಲ್ಲ, ಅದೊಂದು ಏನು ಅಂತ ನಾನು ನಿಮಗೆ ಇಲ್ಲಿ ಇವಾಗ ಹೇಳ್ತೀನಿ. ಫಸ್ಟ್ ವರ್ಕ್ ನೋಡಿ, ಫುಲ್ ಜಿಗ್ಜಾಗ್ ಆಗಿ ಡೈಮಂಡ್ ಶೇಪಲ್ಲಿ ನಾನು ಒಳಗೆ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಹ್ಯಾಂಡ್ ವರ್ಕ್ ನೋಡಿ, ಹ್ಯಾಂಡ್ ವರ್ಕ್ ಮಾತ್ರ ಫುಲ್ ಮಸ್ತಾಗಿದೆ ಕೆಳಗೆ. ಮತ್ತು ಇಲ್ಲಿ ನಾನು ಬೀಡ್ಸ್ನ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ. ಕೆಳಗೆ ನಾನು ಇಲ್ಲಿ ಕೂಡ ಜರಿ ವರ್ಕಲ್ಲಿ ಫಿನಿಶಿಂಗ್ ಕೊಟ್ಟಿದ್ದೀನಿ. ಸ್ಟಿಚಿಂಗಲ್ಲಿ ಏನೇ ಪ್ರಾಬ್ಲಮ್ ಆಗಬಾರ್ದು ಮತ್ತು ಬೀಡ್ಸಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ನಾನು ಅಲ್ಲೂ ಕೂಡ ಜರಿ ಯೂಸ್ ಮಾಡಿದ್ದೀನಿ. ನೋಡಿ, ಇದನ್ನು ನಾನೇ ಮಾಡಿರೋದು, ನಾನೇ ನನ್ನ ಕೈಯಾರೆ ಕೂತ್ಕೊಂಡು ಟೈಮ್ ತಗೊಂಡು ಮಾಡಿರೋಂಥದ್ದು ಒಂದು ವರ್ಕ್ ಆಗಿದೆ. ಸಖತ್ ಹಾರ್ಡ್ ವರ್ಕ್ ಥರ ಅನಿಸ್ಬಿಟ್ಟಿರುತ್ತೆ, ಬಟ್ ಖುಷಿ ಇದೆ ಮಾತ್ರ ಇದರಿಂದ.
ನಾನು ಮಾಡ್ಕೊಂಡಿರೋದು ಅಂತ. ಇದರಲ್ಲಿ ನಾನು ಹ್ಯಾಂಗಿಂಗ್ ಬೀಡ್ಸ್ ಮಧ್ಯೆ ಕೂಡ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಚಿಕ್ಕ ಚಿಕ್ಕ ಹ್ಯಾಂಗಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಇದು ಕೈ ಕೂತ್ಕೊಂಡಾಗ ಸಪ್ರೇಟ್ ಆಗುವಾಗ ಮಧ್ಯದಲ್ಲಿ ಖಾಲಿ ಖಾಲಿ ಕಾಣಬಾರ್ದು ಅಂದ್ಬಿಟ್ಟು ಚಿಕ್ಕ ಬೀಡ್ಸ್ ಕೂಡ ನಾನು ಇಲ್ಲಿ ಚಿಕ್ಕ ಹ್ಯಾಂಗಿಂಗ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಫೋಟೋಸಲ್ಲಿ ನೀವು ನೋಡ್ತಾ ಇರಿ, ನಾನು ಇಲ್ಲಿ ಫೋಟೋ ಶೋ ಮಾಡ್ತಾ ಇರ್ತೀನಿ. ಇದು ನೋಡಿ, ಇದಾಗಿದೆ ನನ್ನ ವೆಡ್ಡಿಂಗ್ ಬ್ಲೌಸ್. ಮತ್ತು ಇದರಲ್ಲಿ ಮೇನ್ ಇನ್ನೊಂದೇನು ಸ್ಪೆಷಾಲಿಟಿ ಅಂತ ಅಂದರೆ ನನ್ನ ವೆಡ್ಡಿಂಗ್ ಬ್ಲೌಸಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನೇ ಹಿಂಗೆ ಮಾಡ್ಕೊಂಡಿರ್ತೀನಿ ಅಂತಂದರೆ, ಯಾಕಂದರೆ ನಾನು ಯಾವುದೇ ಟ್ರೈನ್ಡ್ ಎಂಬ್ರಾಯ್ಡ್ರಿ ಡಿಸೈನರ್ ಅಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇದು ನೋಡಿ, ಇದು ಬಂದ್ಬಿಟ್ಟು ಆರ್ ಮತ್ತು ಡಿ ಅಂತ. ಆರ್ನ ಹೀಗೆ ಹೋಗಿ ಹಿಂಗೆ ಇದೆ ಒಂದು ಕ್ರಾಸಾಗಿ ಬಂದಿರೋವಂಥದ್ದು. ಆರ್ ಅಂದರೆ ರೋಹಿತ್, ಡಿ ಅಂದರೆ ಧನ್ಯ, ಹಾಗೆ ರೋದಾ ವೈನ್ಸ್ ಅಂತ ಕೂಡ. ಇದು ನೋಡಿ, ಇದು ನಾನೇ ಕೂಡ ಒಂದು ವೈಟ್ ಪೆನ್ಸಿಲಲ್ಲಿ ನಾನು ಬರ್ಕೊಂಬಿಟ್ಟು ಮಧ್ಯದಲ್ಲಿ ಥ್ರೆಡ್ ವರ್ಕ್ ಮಾಡ್ಕೊಂಡಿರೋದು. ಥ್ರೆಡ್ ವರ್ಕ್ ಮಾಡ್ಕೊಂಡಿರೋವಂಥದ್ದು ತೋರಿಸ್ತಾ ಇದ್ದೀನಿ. ಇದು ನನ್ನ ಶೋಲ್ಡ್ರಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಬರುತ್ತೆ. ಫೋಟೋಸಲ್ಲಿ ನೀವು ಅಬ್ಸರ್ವ್ ಮಾಡಿ. ಬಟ್ ಇದು ತುಂಬ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಏನಿದು ಆರ್ ಡಿ ಅಂತ. ಇಲ್ಲಾಂದರೆ ನಾರ್ಮಲಾಗಿ ನೋಡಿದ್ರೆ ಏನೋ ಒಂದು ಡಿಸೈನ್ ಅಂತ ಅನ್ಕೋತಾರೆ. ಬಟ್ ಇದು ನಮ್ಮಿಬ್ಬರ ನೇಮ್ ಆಗಿರುತ್ತೆ. ನಂಗಂತೂ ಸಖತ್ ಖುಷಿ ಆಯಿತು ಮಾತ್ರ. ನನ್ನ ವೆಡ್ಡಿಂಗ್ ಬ್ಲೌಸ್ ನನಗೆ ಹೊರಗೆ ಕೊಟ್ಟರು ಇಷ್ಟು ಚೆನ್ನಾಗಿ ಮಾಡಿಕೊಡಲ್ಲ. ಡೆಫಿನೆಟ್ಲಿ ಹೇಳ್ತೀನಿ, ಕಡಿಮೆ ದುಡ್ಡಲ್ಲಿ ಖುಷಿಯಾದಂತಹ ನಿಮಗಿಷ್ಟ ಆದಂತಹ ಡಿಸೈನನ್ನು ನೀವು ನೋಡಿ ಮಾಡ್ಕೋಬೋದು. ನಾನು ಡಿಸೈನ್ ಹೇಗೆ ನೋಡಿದೆ ಅಂದರೆ 2-3 ಥರ ಫೋಟೋಸ್ನ ನಾನು ಸೆಲೆಕ್ಟ್ ಮಾಡಿಟ್ಕೊಂಡೆ. ಎಲ್ಲದ್ರೂ ಸ್ವಲ್ಪ ಸ್ವಲ್ಪ ಜಸ್ಟ್ ಒಂದು ಸ್ಯಾಂಪಲ್ಗೆ ಹಿಂಗೆ ಮಾಡ್ಕೊಳ್ಳ ಅಂತ ಅಂದ್ಕೊಂಡು ಹಾಕ್ಕೊಂಡು ಹೋಗಿದ್ದು. ಇದು ಮಾತ್ರ ಸಖತ್ ರಿಸ್ಕ್ ಆಗಿಬಿಡ್ತು ನನಗೆ. ಯಾಕಂದರೆ ಥ್ರೆಡ್ ಅಲ್ವಾ, ಥ್ರೆಡ್ ತುಂಬ ಗಂಟಾಗುವಾಗ ನಾವು ಮತ್ತೆ ತೆಗಿಬೇಕಾಗಿತ್ತು. ಗಂಟಾಗ್ದಂಗೆ ನೀಟಾಗಿ ಪೇಷನ್ಸಿಂದ ಮಾಡ್ಕೋಬೇಕಾಗಿರುತ್ತೆ. ಬಟ್ ನೀವು ಇದಕ್ಕೆ ಡೆಫಿನೆಟ್ಲಿ ನೀವು ಒಂದು 8,000 to 10,000 ಸೇವ್ ಮಾಡ್ಬೋದು. ಯಾಕಂದರೆ ಅಷ್ಟು ಹೆವಿ ವರ್ಕ್ ಇದೆ. ಬೀಡ್ಸು ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಬೀಡ್ಸ್ ಈಸಿಯಾಗಿ ಬರಲ್ಲ, ಮತ್ತು ತುಂಬ ಕೆಲಸ. ಏನಕ್ಕಷ್ಟು ಕಾಸ್ಟ್ಲಿ ಅಂತ ನೀವು ಅನ್ಕೋಬೋದು. ಡಿಸೈನ್ ಮಾಡ್ಕೊಡೋಕೆ 10,000 ಕೇಳ್ತಾರೆ, 15,000 ಕೇಳ್ತಾರೆ ಅಂತ. ಬಟ್ ಅಲ್ಲಿ ಅವ್ರು ಕೆಲಸ ಮಾಡೋಕೆ ಅಷ್ಟೊಂದು ಇರುತ್ತೆ. ನಾನಂತೂ ಹಿಂಗೆ ಕೂತ್ಕೊಂಡು ಬೆನ್ನೆಲ್ಲ ನೋವು ಬರ್ಸ್ಕೊಂಡು ಮಲ್ಕೊಂಡು ಸ್ವಲ್ಪ ಹೊತ್ತು ಹೆಂಗೆಲ್ಲೋ ಹಾಡ್ತಾಯಿದ್ದೆ. ನಮ್ಮಮ್ಮಂಗಂತೂ ನೋಡ್ಬಿಟ್ಟು ಎಂಗೇಜ್ಮೆಂಟಿಗೆ ಸಾಕಾಯಿತು ನಿಂದು ನೋಡಿ, ಇದನ್ನು ಬೇರೆ ನೋಡಬೇಕಾ, ಸುಮ್ಮನೆ ಹೋಗ್ಬಿಟ್ಟು ಮಾಡಿಸ್ಕೊ ಅಂತಂದರು. ಇಲ್ಲ, ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಫುಲ್ ಕಂಪ್ಲೀಟಾಗಿ ನಾನು ಬ್ಲೌಸ್ ಡಿಸೈನ್ನ ಮಾಡಿಕೊಂಡೆ. ಬಟ್ ತುಂಬ ಚೆನ್ನಾಗಿ ಖುಷಿ ಆಯಿತು. ನೀವು ಫೋಟೋಸಲ್ಲಿ ನೋಡ್ಬೋದು. ಮತ್ತು ಇದನ್ನು ನಾನು ಮಾಡಿದ್ದು ಆರಿ ನೀಡಲಿಂದ. ಇದು ಬಂದುಬಿಟ್ಟು ಟೂಲಿಪ್ TULIP ಜಪಾನ್ ಅಂತ. ಇದರದ್ದು ಪಾಯಿಂಟ್ ನಂಬರ್ ಬಂದುಬಿಟ್ಟು 23 0.45 mm ಅಂತ. 0.45 mm ಅಂತ ಇದರಲ್ಲಿ ಈ ಆರಿ ನೀಡಲ್ ಕಂಪ್ಲೀಟಾಗಿ ನಾನು ಇದರಲ್ಲೇ ವರ್ಕ್ ಮಾಡಿರ್ತೀನಿ. ಇದನ್ನು ನಾನು ಫಸ್ಟು ನೀಡಲ್ ಪರ್ಚೇಸ್ ಮಾಡಿಬಿಟ್ಟು ನಾನು ಆರಿ ಸ್ಟಿಕ್ಕಿಗೆ ನಾನು ಹಾಕ್ಕೊಂಡು ಜಸ್ಟ್ ಟ್ರೈ ಮಾಡ್ತಾ ಇರ್ತೀನಿ. ಟ್ರೈ ಮಾಡಿ, ಯಾಕಂದರೆ ಕೆಳಗೆಯಿಂದ ಮೇಲೆ ಹೇಳ್ಕೊಳ್ಳೋದಲ್ವ. ಫಸ್ಟ್ ನನಗೆ ಗ್ರಿಪ್ ಸಿಗ್ತಾ ಇರಲಿಲ್ಲ. ಕೆಳಗೆ ಗಂಟು ಹಾಕ್ಕೊಂಡಿರಬೇಕು ಥ್ರೆಡ್, ಹಾಗೆ ಹೇಳ್ಕೊಂಡು ಹೋಗೋದು. ಇದು ಈಸಿನೂ ಕೂಡ ಸ್ವಲ್ಪ ನಾರ್ಮಲ್ ನೀಡಲ್ಗಿಂತ, ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಹೀಗೂ ನಾನು ಆರಿ ಡಿಸೈನರ್ ಆಗಿಬಿಟ್ಟೆ. ಸಖತ್ ಖುಷಿ ಆಯಿತು. ನನ್ನ ಬ್ಲೌಸಸ್ನ ನಾನು ಮಾಡ್ಕೊಂಡಿರೋದು. ಇದು ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಯಾರೆಲ್ಲ ಮದುವೆ ಆಗ್ತೀರಾ ಅನ್ನೋರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಇದೆ. ಪ್ಲೀಸ್ ನೋಡಿ. ಆದಷ್ಟು ನಿಮ್ಮ ಬ್ಲೌಸಸ್ನ ನೀವೇ ಕಸ್ಟಮೈಸ್ ಮಾಡ್ಕೊಳ್ಳಿ. ವೆಡ್ಡಿಂಗ್ ಅಲ್ಲಂದ್ರೂ ನಿಮ್ಮ ಪರ್ಸ್ನಲ್ ಆಗಿರೋಂಥ ಫಂಕ್ಷನ್ಸ್ಗಾಗಿರ್ಬೋದು, ಏನಾದರೂ ಪೂಜೆಗಳಿಗಾಗಿರ್ಬೋದು, ನೀವೇ ಡಿಸೈನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಫ್ರೀ ಇರೋ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಫ್ರೀ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಬಟ್ ನಾನು ಮದುವೆ ಬ್ಲೌಸ್ ಆದಮೇಲೆ ಯಾವ ಬ್ಲೌಸು ಮಾಡಬೇಕು ಅಂತ ಆಸೆ ಇದೆ, ಮಾಡ್ತೀನಿ. ಒಂದು ವುಮೆನ್ಸಿಗೆ ಒಂದು ಸೆಲ್ಫ್ ಮೋಟಿವ್ ಅಂತಲೇ ಹೇಳ್ಬೋದು. ಹೀಗೂ ಮಾಡ್ಬೋದಾ, ನಾನೇ ಡಿಸೈನ್ ಮಾಡ್ಬೋದಾ, ಸುಮ್ಮನೆ ಕೂತ್ಕೊಂಡಿರ್ತೀನಲ್ವಾ, ವರ್ಕ್ ಮಾಡೋಣ ಕೊಡೋಣ. ಇದನ್ನು ಬಿಸ್ನೆಸ್ ರೀತಿಲೂ ತೊಗೋಬೋದು, ವರ್ಕ್ ಮಾಡಿಕೊಡ್ಬೋದು ಒಳ್ಳೆ ಪ್ರೈಸಸ್ಗೆ. ಮತ್ತು ನೀವೇ ಮಾಡ್ಕೋಬೋದು. ನಿಮಗೆ ಫಸ್ಟ್ ಸ್ಯಾಟಿಸ್ಫೈ ಮಾಡ್ಕೊಳ್ಳಿ, ಮತ್ತು ಬೇರೆಯವರಿಗೆ ಬಿಸ್ನೆಸ್ ಆಗು ನೀವು ಮಾಡ್ಕೋಬೋದು.
ಇದುವರೆಗೆ ನನ್ನ ಲೈಫಲ್ಲಿ ಮಾಡಿರಲ್ಲ. ನನ್ನ ಎಂಗೇಜ್ಮೆಂಟ್ ಅಂತ ಬಂದಾಗಲೇ ನಂಗೆ ಇದೊಂದು ಥಾಟ್ ನನ್ನ ತಲೆಗೆ ಬಂದಿರೋದು. ಮತ್ತು ನನಗೆ ಈ ಡ್ರಾಯಿಂಗ್ ಆಗಿರ್ಬೋದು, ಡ್ರಾಯಿಂಗ್, ಡ್ಯಾನ್ಸಿಂಗ್ ಈ ಥರ ಏನಾದರೂ ವರ್ಕ್ ಮಾಡೋದಂದರೆ ತುಂಬ ಇಷ್ಟ. ಅದ್ರ ಬಗ್ಗೆ ನಾನು ಒಂಚೂರು ಇಂಟ್ರೆಸ್ಟ್ ಕೊಟ್ಟರೆ ನಾನು ಅದನ್ನು ಮಾಡ್ಕೊಳ್ತೀನಿ. ಮತ್ತು ನಂಗೆ ಡೆಡ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇವಳೇನಪ್ಪ ಡೆಡ್ಲಿ ಅಂತೀರಾ? ಹೌದು, ನನಗೆ ಡೆಡ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನನ್ನ ವೆಡ್ಡಿಂಗ್ ಬ್ಲೌಸಸ್ನ ನಾನೇ ಮಾಡ್ಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ವಾಚ್ ಫುಲ್ ವಿಡಿಯೋ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್. ನಾನು ಕಂಪ್ಯಾರಿಸನ್ ಕೂಡ ತೋರಿಸ್ತೀನಿ. ನಂದು ಮದುವೆದು ನಾನೇ ಡಿಸೈನ್ ಮಾಡ್ಕೊಂಡಿರೋದು, ಹಾಗೆ ನನ್ನ ಹಸ್ಬೆಂಡ್ ಮನೆ ಕಡೆಯವರು ಹೊರಗೆ ಕೊಟ್ಟು ಡಿಸೈನ್ ಮಾಡಿರೋದು ನಿಮಗೆ ತೋರಿಸ್ತೀನಿ. ಯಾವ್ದು ಬೆಸ್ಟ್, ಯಾವ್ದು ಚೆನ್ನಾಗಿದೆ ಅಂತ ನೀವೇ ಕಮೆಂಟಲ್ಲಿ ತಿಳಿಸ್ಬೋದಾಯ್ತಾ?